ಇನ್ನು ಬಿಜೆಪಿ ಬಳ್ಳಾರಿ ಸಮಾವೇಶ ತುಂಬಾ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡಿತ್ತು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ವಿರುದ್ಧ ಒಂದು ಕೇಸ್ ದಾಖಲಾಗಿದೆ. ಯಾಕೆಂದ್ರೆ ಒಂದು ಅಪ್ರಾಪ್ತೆಯ ಹೆಸರನ್ನು ಅವ್ರು ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಈಗ ಅವ್ರ ವಿರುದ್ಧ ಪೋಕ್ಸೋ ಕೇಸನ್ನು ನಿಗದಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಕೂಡ ಮಾತನಾಡಿದ್ದಾರೆ. ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಇದನ್ನು ರಾಜಕೀಯವಾಗಿ ಎದುರಿಸ್ತೀನಿ ಅನ್ನುವಂಥ ಮಾತನ್ನು ಈಗ ಅವ್ರು ಹೇಳ್ತಿದ್ದಾರೆ. ಹಾಗಾದರೆ ಏನಿದು ಪೋಕ್ಸೋ ಕೇಸ್, ಯಾಕೆ ಎಲ್ಲ ಡೆವಲಪ್ಮೆಂಟ್ಗಳಾಗ್ತದೆ ನೋಡೋಣ ಬನ್ನಿ. ರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಕಾನೂನು ಪ್ರಕಾರ ಅದನ್ನ ನಾವು ಫೇಸ್ ಮಾಡ್ತೀವಿ. ಇನ್ನೊಬ್ರು ಪೋಕ್ಸ್ಕೋ ಅಕ್ಯೂಸ್ಡ್ ಇದಾರಲ್ಲ ಅವ್ರ ಪಾರ್ಟಿನಲ್ಲಿ, ಅವ್ರ ಬಗ್ಗೆ ಯಾಕೆ ಹೇಳಲ್ಲ ಇವರು? ವೀರ ವಿಶ್ಲಂದ ಮಾತಾಡ್ಬಿಟ್ರು. ಹುಡುಗಿನ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗ್ತದೆ? ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ, ಜಪಾನ್, ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಇಂದ ಇನ್ನೇನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಬಳ್ಳಾರಿ ಗಲಭೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಬ್ಯಾನರ್ ವಿಚಾರಕ್ಕೆ ಶುರುವಾದಂತ ಗಲಾಟೆ ಒಬ್ಬನ ಬಲಿ ಪಡೆದುಕೊಂಡಿತ್ತು. ಇದಾದ ಬಳಿಕ ವಿಪಕ್ಷಗಳ ನಾಯಕರು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನು ಅಸ್ತ್ರ ಹೂಡಿದ್ದರು. ಡಿಕೆ, ಜನಾರ್ದನ್ ರೆಡ್ಡಿ ನಡುವೆ ವೈಯಕ್ತಿಕ ಕದನ ಕೂಡ ಶುರುವಾಯಿತು. ಇದೀಗ ಶ್ರೀರಾಮುಲುಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ವಿಷಯ ಏನಂದ್ರೆ, ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆದಿದ್ದ ಗಲಭೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸಿತ್ತು. ಆಗ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸೋ ಭರದಲ್ಲಿ ಶ್ರೀರಾಮುಲು ಎಡವಟ್ಟೊಂದನ್ನ ಮಾಡಿಕೊಂಡಿದ್ರು. ಪೋಕ್ಸೋ ಪ್ರಕರಣವೊಂದನ್ನ ಪ್ರಸ್ತಾಪ ಮಾಡಿದ್ದರು. ಬಳ್ಳಾರಿ ಗಾಂಜಾ ಡ್ರಗ್ಸ್ ಹಬ್ ಆಗಿದೆ ಅಂತ ಹೇಳುತ್ತಲೇ ಡ್ರಗ್ಸ್ ಸೇವಿಸಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆರೋಪಿಸಿದ್ದರು. ಹೀಗೆ ಮಾತನಾಡೋ ಭರದಲ್ಲಿ ಪೋಕ್ಸೋ ಕೇಸ್ ಸಂತ್ರಸ್ತೆಯ ಹೆಸರು, ವಿಳಾಸ, ತರಗತಿ ಹಾಗೂ ಓದುವ ಶಾಲೆ ಹೆಸರನ್ನು ಬಹಿರಂಗಪಡಿಸಿದ್ದಾರೆ. ಪೋಕ್ಸೋ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರೋ ಆರೋಪದ ಮೇಲೆ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಬಿದ್ದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಜನಾರ್ದನ್ ರೆಡ್ಡಿ, ಕಾನೂನಿನ ಪ್ರಕಾರ ಎದುರಿಸ್ತೀವಿ ಎಂದಿದ್ದಾರೆ. ಅಲ್ಲಿ ಎಪಿಎಂಸಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನಾದ್ರೂ ಇದ್ರೂ ಕೂಡ ಅದನ್ನ ಕಾನೂನು ಪ್ರಕಾರ ಅದನ್ನ ನಾವು ಫೇಸ್ ಮಾಡ್ತೀವಿ. ಶ್ರೀರಾಮುಲು ಆಡಿದ ಮಾತು ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿ ಅಸ್ತ್ರವೇ ಸಿಕ್ಕಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಪ್ರಿಯಾಂಕ್ ಖರ್ಗೆ, ಪೋಕ್ಸೋ ಸಂತ್ರಸ್ತೆ ಬಗ್ಗೆ ರಾಮುಲು ಮಾತನಾಡಿದ್ದಾರೆ, ಆದ್ರೆ ಅವರದೇ ಪಕ್ಷದಲ್ಲಿರುವ ಪೋಕ್ಸೋ ಪ್ರಕರಣದ ಆರೋಪಿ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಬೋಸರಾಜು ಸಂತ್ರಸ್ತೆ ಕುಟುಂಬದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ರು ಪೋಕ್ಸ್ಕೋ ಅಕ್ಯೂಸ್ಡ್ ಇದಾರಲ್ಲ ಅವ್ರ ಪಾರ್ಟಿನಲ್ಲಿ, ಅವ್ರ ಬಗ್ಗೆ ಯಾಕೆ ಹೇಳಲ್ಲ ಇವರು? ನೀವು ವಿಕ್ಟಿಮ್ ಹೆಸರು ಏನ್ ಬೇಕಾಗಿಲ್ಲ, ಯಾರು ಅಕ್ಯೂಸ್ಡ್ ಇದ್ದಾರೆ, ಯಾರು ಹೋಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ತಂದಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ಹೇಳಲ್ಲ ಇವರು? ಅಂಥವರಿಗೆ ಇವರು ಅವ್ರ ಬ್ಯಾನರ್ ನಲ್ಲಿ ಫೋಟೋ ಹಾಕ್ಬಿಟ್ಟು ಮೆರವಣಿಗೆನಲ್ಲಿ ತಗೊಂಡು ಹೋಗ್ತಾರಲ್ಲ, ನಾಚಿಕೆ ಬರಲ್ವ ಇವರಿಗೆ? ಬಟ್ ನೀವೇನು ಹೇಳ್ತಾ ಇದ್ರೆ ಅದು ಗೊತ್ತಿಲ್ಲ. ಬಟ್ ಆಸ್ ಪರ್ ಲಾ, ಇಫ್ ದಟ್ ಇಸ್ ಟ್ರೂ, ವಿ ವಿಲ್ ಟೇಕ್ ಆಕ್ಷನ್. ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಇವತ್ತು ಅವ್ರು ಮಾತಾಡಿರೋದ್ರಿಂದ ವೀರ ವಿಶ್ಲಂದ ಮಾತಾಡಿರೋದ್ರಿಂದ ಇವತ್ತು ಇಡೀ ಆ ಹುಡುಗಿನ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗ್ತದೆ? ಏನೋ ಹೇಳಲಿಕ್ಕೆ ಹೋಗಿ ಯಾವುದೋ ಆಪಾದನೆ ಮಾಡಬೇಕು ಸರ್ಕಾರ ಮೇಲೆ ಅಂತೇಳಿ ಮಾತಾಡೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗುತ್ತೆ ಎಂಬುದು ಎಲ್ಲ ತಿಳ್ಕೊಳ್ಳ. ಇನ್ನು ಡಿಕೆ ಹಾಗೂ ಜನಾರ್ದನ್ ರೆಡ್ಡಿ ನಡುವಿನ ರಾಜಕೀಯ ಸಮರ ಮುಂದುವರೆದಿದೆ. ಡಿಕೆ ಏನ್ ಕಿಸಿಯೋಕಿರೋದ ಅಂತ ಕೇಳಿದ್ದ ರೆಡ್ಡಿ ಮಾತನ್ನ ಖಂಡಿಸಿ ಕಾಂಗ್ರೆಸ್ ನಿನ್ನೆ ಪ್ರತಿಭಟನೆ ನಡೆಸಿತ್ತು. ಇದೀಗ ಕೈ ಹೋರಾಟದ ಬಗ್ಗೆ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹತಾಶರಾಗಿದ್ದಾರೆ ಅಂತ ಹೇಳಿದ್ದಾರೆ. ಒಬ್ಬ ಶಾಸಕನ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆದಾಗ ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ರು ಕೂಡ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ, ಜಪಾನ್, ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಇಂದ ಮನೆ ಮುತ್ತಿಗೆಗಳು ಇಂಥವೆಲ್ಲವುದನ್ನು ಕೂಡ ನಿರೀಕ್ಷೆ ಮಾಡದೆ ಇನ್ನೇನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಬಳ್ಳಾರಿ ಗಲಭೆ ಪ್ರಕರಣ ನಿತ್ಯ ತಿರುವು ಪಡೆದುಕೊಳ್ತಾ ಇದೆ. ರಾಜಕೀಯ ಸಮರ ಕೂಡ ನಡೀತಾ ಇದೆ. ಇನ್ನು ಬಿಜೆಪಿ ನಾಯಕರ ಬಳ್ಳಾರಿ ಪಾದಯಾತ್ರೆ ವಿಚಾರ ಸುಳಿದಾಡ್ತಾ ಇರೋದು ಕುತೂಹಲ ಮೂಡಿಸಿದೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.